ಯೋಗಿ ಬಂದಾನ ಶಿವಯೋಗಿ ಬಂದಾನ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಭವರೋಗಕ್ಕೆ ಬೇರು ತಂದಾನ, ಭವರೋಗಕ್ಕೆ ಬೇರು ತಂದಾನ. ತಂದಾನು ತಾನು ತಂದಾನ, ಭವರೋಗಕ್ಕೆ ಬೇರು ತಂದಾನ. ತಂದಾನು ತಾನು ತಂದಾನ, ಭವರೋಗಕ್ಕೆ ಬೇರು ತಂದಾನ. ಯೋಗಿ ಬಂದಾನ ಶಿವಯೋಗಿ ಬಂದಾನ. ಅಥಣಿ ಶಿವಯೋಗೀಶ್ವರ ಚರಿತ್ರೆಯ ಭಾಗ 3. ಏಕಪುತ್ರೋ ಭೂಪತಿರ್ವಾಯ ತಿರ್ವಾಯ್ ಎಂಬ ವಚನವು ಯೋಗಿಯಾದ ಪುತ್ರನನ್ನೇ ಶ್ಲಾಘಿಸುವುದು. ಆದುದರಿಂದ ಎಲೆ ಶಿವನೇ, ಭಕ್ತರ ಇಷ್ಟಾರ್ಥವನ್ನ ಕೊಡುವವನೇ, ದಯಾಸಮುದ್ರನೇ, ನಾವು ಕುಲಕೋಟಿಯೊಡನೆ ಧನ್ಯರಾಗುವುದಕ್ಕೆ ಶಿವಯೋಗಿಯಾದ ಪುತ್ರನನ್ನ ಕೊಟ್ಟು ಕಾಪಾಡು ಎಂದು ಹಗಲಿರುಳು ಶಿವನನ್ನ ಸ್ಮರಿಸುತ್ತಿದ್ದರು. ಒಂದು ದಿನ ಅದೇ ಚಿಂತೆಯಿಂದಲೇ ಮಲಗಿರಲು ಮುಂದೆ ನಡೆಯಬೇಕಾಗಿರುವ ಭವಿತವ್ಯತೆಗನುಗುಣವಾಗಿ ಭಕ್ತಾಧೀನನಾದ ಶಿವನು ರಾಚಯ್ಯನ ಕನಸಿನಲ್ಲಿ ಶಿವಯೋಗಿಯ ರೂಪದಲ್ಲಿ ಕಾಣಿಸಿಕೊಂಡು, ಎಲೈ ಮಗನೆ, ಸದಾಚಾರ ಸಂಪನ್ನನಾಗಿಯೂ ಶುದ್ಧಾಂತಕರಣನಾಗಿಯೂ ಶಿವೈಕ ಪಾರಾಯಣನಾಗಿಯೂ ಇರುವ ನಿನ್ನ ಇಷ್ಟಾನುಸಾರ ಶಿವಯೋಗಿಯಾದ ಪುತ್ರನು ಅವತರಿಸಿ ನಿನ್ನ ಕುಲವನ್ನು ಉದ್ಧರಿಸುವನು, ಚಿಂತಿಸಬೇಡ, ಶಾಂತಾತ್ಮನಾಗಿರು ಎಂದು ಹೇಳಿ ಹೋದನು. ಬಳಿಕ ಎಚ್ಚರವಾಗಿ ಕನಸಿನಲ್ಲಿ ನಡೆದುದನ್ನು ತನ್ನ ಹೆಂಡತಿಗೆ ತಿಳಿಸಲು ಆಕೆಯೂ ಕೂಡ ಕೇಳಿ ಸಂತೋಷಪಟ್ಟಳು. ಬಳಿಕ ದಂಪತಿಗಳು ಶಿವನ ಕರುಣಾತಿಶಯವು ನಮ್ಮಲ್ಲಿ ಉಂಟಾಯಿತು, ನಾವು ಕೃತಕೃತ್ಯರಾದವೆಂದು ಹಿಗ್ಗುತ್ತಾ ಎಂದಿನಂತೆ ವೀರಶೈವ ಪಂಚಯಜ್ಞಗಳಲ್ಲಿ ನಿರತರಾಗಿ ಶಿವಶರಣ ಗಣಂಗಣಗಳನ್ನು ಸೇವಿಸುತ್ತಿರಲು ದಿನಕ್ರಮದಿಂದ ನೀಲಮ್ಮನಿಗೆ ಗರ್ಭ ಚಿಹ್ನೆಯು ತೋರಿತು. ಹೊಟ್ಟೆಯ ಮೇಲೆ ತೋರುವ ಕಡಿಗಳು ಅಡಗಿದವು, ಮುಖವು ಬಿಳುಪಾಯಿತು, ಹೊಕ್ಕಳದ ತಗ್ಗು ಮುಚ್ಚಿತು, ನಡೆಯು ಮಂದವಾಯಿತು, ಕುಚಗಳ ತುದಿಯು ಕಪ್ಪಾಯಿತು, ಅವಯವಗಳಲ್ಲಿ ನುಣುಪಾದ ಕಾಂತಿಯು ತಲೆದೋರಿತು, ಹೊಟ್ಟೆಯು ಬೆಳೆಯಿತು, ಮೈಯಲ್ಲಿ ಬೆವರುಂಟಾಯಿತು, ರೋಮರುಜಾಯು ಘನತೆಯನ್ನ ಹೊಂದಿತು. ಶಿವಶರಣನಾದ ಶಿಶುವು ಗರ್ಭದಲ್ಲಿರಲಾಗಿ ನೀಲಮ್ಮನಿಗೆ ಶಿವಕಥಾ ಶ್ರವಣದ ಬಯಕೆ ತೋರಿದುದಲ್ಲದೆ ಮಣ್ಣು, ಬೂದಿ ಮುಂತಾದ ವಸ್ತುಗಳನ್ನು ಬಯಕೆ ತೋರಲಿಲ್ಲ. ಪಾಪ ಕೃತ್ಯದಿಂದ ಬಾಳುವ ಕೆಟ್ಟ ಭವಿಗಳ ದುಸ್ಸಂಸಾರ ನಾಟಕದಲ್ಲಿ ಓಕರಿಗೆ ಉಂಟಾಯಿತಲ್ಲದೆ ಶಿವಾರ್ಪಿತಂಗೈದು ತಾನು ಭುಂಜಿಸುವ ಆಹಾರ ಪದಾರ್ಥಗಳಲ್ಲಿ ಓಕರಿಗೆ ತೋರಲಿಲ್ಲ. ಕರ್ಮ ವಶದಿಂದ ಸಂಸಾರ ಚಕ್ರಕ್ಕೆ ಸಿಲುಕಿ ಮರಳಿ ಮರಳಿ ಜನಿಸುವುದರಲ್ಲಿ ಬೇಸರಿಕೆ ಹುಟ್ಟಿತಲ್ಲದೆ ಶಿವಾಚಾರ್ಯನ ಶಿವಶರಣ ಸೇವೆಗಳಲ್ಲಿ ಬೇಸರಿಕೆ ಹುಟ್ಟಲಿಲ್ಲ. ಶಿವಧ್ಯಾನ, ಶಿವಮಂತ್ರ ಜಪ, ಶಿವಪ್ರಸಾದ ಸ್ವೀಕಾರ ಮುಂತಾದವುಗಳಲ್ಲಿ ಆಸಕ್ತಿ ಇರುವುದಲ್ಲದೆ ನಿದ್ರೆ, ಆಟ, ಹರಟೆ ಮುಂತಾದವುಗಳಲ್ಲಿ ಆಸರಿಕೆ ಇರಲಿಲ್ಲ. ಈ ರೀತಿಯ 9 ತಿಂಗಳು ತುಂಬಲಾಗಿ ನವಗ್ರಹಗಳು ಶುಭವೃತ್ತಿಯನ್ನ ಹೊಂದಿರಲಾಗಿ ಶಾಲಿವಾಹನ ಶಕ 1758 ದುರ್ಮುಖಿ ಸಂವತ್ಸರದ ವೈಶಾಖ ಮಾಸದಲ್ಲಿ, ಅಂದರೆ ಕ್ರಿಸ್ತಶಕ 1836ರಲ್ಲಿ ನೀಲಮ್ಮ ಪವಿತ್ರನಾದ ಪುತ್ರನನ್ನ ಹೆತ್ತಳು. ಆಗ ಶಿವಭಕ್ತರ ಬಲಗಣ್ಣು ಹಾರಿತು, ಬಂಧುಗಳ ಬಲಭುಜವು ಚಲಿಸಿತು, ಭೂದೇವಿಗೆ ಪರಮೋತ್ಸವವಾಯಿತು. ಸೂರ್ಯನು 10 ದಿಕ್ಕುಗಳನ್ನು ಬೆಳಗಿದನು, ಮಂದ ಮಾರುತವು ಸುಳಿದನು, ನೀರು ನಿರ್ಮಲವಾಯಿತು. ಇದೆಲ್ಲವೂ ಮಹಾತ್ಮರ ಜನನ ಪ್ರಭಾವವು.